ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾರು ನಿಲ್ದಾಣದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಸಿದ್ದಾಪುರದ ಚರ್ಚ್ ಹಾಲ್ನಲ್ಲಿ ಭಾರತೀಯ ನೃತ್ಯ ಕಲಾಶಾಲೆಯ ವಾರ್ಷಿಕೋತ್ಸವ ನಡೆಯಿತು. ಕುಶಾಲನಗರ ಪಟ್ಟಣದ ಮಹಾಗಣಪತಿ ದೇವಲಕ್ಕೆ ಶುಕ್ರವೆಸ್ ಮಾಲೀಕರು ಹಾಗೂ ಉಡುಪಿ ವೆಜ್ ಹೋಟೆಲ್ ಮಾಲೀಕರು ಬೆಳ್ಳಿಯ ನಾಗರ ಸೆಡೆ ಹಾಗೂ ಬೆಳ್ಳಿಯ ಕವಚವನ್ನು ನೀಡಿದ್ದಾರೆ. ಕುಶಾಲನಗರ ಪಟ್ಟಣದ ಕಾರು ನಿಲ್ದಾಣದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ತಾಲೂಕು ಘಟಕದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಚಾಲಕರ ಒಕ್ಕೂಟ ಕುಶಾಲನಗರ ತಾಲೂಕು ಘಟಕದ 2ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಆಶೀರ್ವಚನ ನೀಡಿದ ಅವರು, ಭಾರತ ದೇಶದ ಭವ್ಯ ಪರಂಪರೆ ಇತಿಹಾಸ ಅವಲೋಕಿಸಿದಾಗ ಕರ್ನಾಟಕ ರಾಜ್ಯಕ್ಕೆ ವಿಶಿಷ್ಟ ಸ್ಥಾನವನ್ನು ಗಮನಿಸಬಹುದು. ಇಲ್ಲಿನ ನೆಲ, ಜಲ, ಸಾಹಿತ್ಯ, ಸಂಸ್ಕೃತಿ ತನ್ನದೇ ಆದ ವಿಶೇಷ ಸ್ಥಾನ ಪಡೆದುಕೊಂಡಿದೆ. ಭಾಷಣ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಧರ್ಮ ಒಂದು ರಥದ 4 ಚಕ್ರಗಳಿದ್ದಂತೆ ಇವೆಲ್ಲವೂ ಕ್ರಿಯಾಶೀಲವಾಗಿದ್ದಾಗ ಮಾತ್ರ ಸದೃಢ ರಾಜ್ಯ ಕಟ್ಟಲು ಸಾಧ್ಯ ಎಂದರು. ನಮ್ಮ ಕನ್ನಡ ಭಾಷೆಯನ್ನು ಸದೃಢಗೊಳಿಸಲು ಭಾಷೆಯ ಬಗೆಗಿನ ಕೀಳರಿಮೆ ಸಲ್ಲದು. ಭಾಷೆ, ಸಾಹಿತ್ಯದ ಉಳಿವಿಗೆ ಎಲ್ಲ ಸಂಘಟನೆಗಳು ಶ್ರಮಿಸುತ್ತಿದ್ದರೂ ಚಾಲಕರ ಸಂಘ ಎಲ್ಲದಕ್ಕೂ ಮುಂದೆ ಇದೆ ಎಂದರು. ಕರ್ನಾಟಕ ಚಾಲಕರ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜಿ ನಾರಾಯಣಸ್ವಾಮಿ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡ ಪ್ರಜ್ವಲಿಸುತ್ತಿರುವುದಕ್ಕೆ ಚಾಲಕರೇ ಕಾರಣ. ಚಾಲಕರು, ಮಾಲೀಕರು ಕನ್ನಡ ಉಳಿವಿಗೆ ಸದಾ ಮುಂಚೂಣಿಯಲ್ಲಿದ್ದಾರೆ. ಚಾಲಕ ವರ್ಗ ನಾಡು, ನುಡಿ, ಜಲಕ್ಕಾಗಿ ನಡೆಯುವ ಹೋರಾಟದಲ್ಲಿ ಸದಾ ಮುಂದಿರುತ್ತಾರೆ. ಈ ಕಾರ್ಯ ಬಹಳ ಹಿಂದಿನಿಂದಲೂ ಮುಂದುವರೆದುಕೊಂಡು ಬಂದಿದೆ ಎಂದರು. ತಾಲೂಕು ಸಂಘದ ಅಧ್ಯಕ್ಷರಾದ ಬಿಜೆ ಅಣ್ಣಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ವೇದಿಕೆಯಲ್ಲಿ ಕೊಡಗು ಜಿಲ್ಲಾ ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷರಾದ ಬಿಎಸ್ ಲೋಕೇಶ್, ಸಾಗರ್ ಚಾಲಕರ ಸಂಘದ ಒಕ್ಕೂಟದ ರಾಜ್ಯ ಸಂಚಾಲಕ ಕೃಷ್ಣರಾಜು ಅರಸು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಗೌಡ್ರು, ಸಂಘಟನಾ ಕಾರ್ಯದರ್ಶಿ ಮಣಿಕಂಠ, ಎಂಎನ್ ಎಸ್ಆರ್ ಗೌಡ್ರು, ಬೆಂಗಳೂರು ನಗರ ಅಧ್ಯಕ್ಷರಾದ ಸಶ್ರುತ್, ಕಾರ್ಯಾಧ್ಯಕ್ಷರಾದ ನಾಗರಾಜ್, ಕರವೇ ಜಿಲ್ಲಾಧ್ಯಕ್ಷರಾದ ದೀಪಕ್, ಕೊಡಗು ಜಿಲ್ಲಾ ಆಟೋ ಚಾಲಕರು ಮಾಲೀಕರ ಸಂಘದ ಅಧ್ಯಕ್ಷರಾದ ಮೇದಪ್ಪ, ಒಕ್ಕೂಟದ ಗೌರವ ಅಧ್ಯಕ್ಷರಾದ ಎಸ್ಎಸ್ ಫಯಾಜುದ್ದೀನ್, ಒಕ್ಕೂಟದ ಕೊಡಗು ಜಿಲ್ಲಾಧ್ಯಕ್ಷರಾದ ಸೈಯದ್ ಮುಜೀಬ್, ಉಪಾಧ್ಯಕ್ಷರಾದ ಕೆ ಚಂದ್ರು, ಪ್ರಧಾನ ಕಾರ್ಯದರ್ಶಿ ಸೈಯದ್ ರಿಯಾಜ್, ಸಂಘಟನಾ ಕಾರ್ಯದರ್ಶಿ ಮಂಜು, ಸಾಹಿತಿ ವಿನೋದ್ ಪನ್ನಂಪೇಟೆ, ಕುಶಾಲನಗರ ಪುರಸಭೆ ಸದಸ್ಯರಾದ ಅಮೃತರಾಜ್, ಒಕ್ಕೂಟದ ತಾಲೂಕು ಸಂಘದ ಉಪಾಧ್ಯಕ್ಷರಾದ ಮನುಕುಮಾರ್, ಪ್ರಚಾರ ಸಮಿತಿ ಅಧ್ಯಕ್ಷರಾದ ಆನಂದ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಜರಿದ್ದರು. ಬೆಳಿಗ್ಗೆ ಕನ್ನಡ ಧ್ವಜಾರೋಹಣ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಕೊಡಗು ಗಡಿ ಭಾಗದಲ್ಲಿರುವ ಕಾವೇರಿ ಮಾತೆ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಸದಾಶಿವ ಸ್ವಾಮೀಜಿ, ರಾಜ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ, ಸಂಚಾಲಕರಾದ ಕೃಷ್ಣರಾಜು ಅರಸ್ ಅವರನ್ನ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು. ವೇದಿಕೆ ಕಾರ್ಯಕ್ರಮ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಆದರೂ ಕೂಡ ನಮ್ಮ ಭಾಷೆಯನ್ನ, ನಮ್ಮ ನಾಡನ್ನ, ನಮ್ಮ ನುಡಿಯನ್ನ, ನಮ್ಮ ಸಂಸ್ಕೃತಿಯನ್ನ ಉಳಿಸೋಸ್ಕರ ಎಲ್ಲರೂ ಕೂಡ ಕಷ್ಟಪಡುವಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಭಾರತ ದೇಶದ ಭವ್ಯ ಪರಂಪರೆ ಇತಿಹಾಸವನ್ನು ನಾವು ಅವಲೋಕನ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಶಿಷ್ಟವಾದ ಸ್ಥಾನ ಇರತಕ್ಕಂಥ ಇಲ್ಲಿನ ನೀರು, ಜಲ, ನೆಲ, ಸಾಹಿತ್ಯ, ಸಂಸ್ಕೃತಿ ಎಲ್ಲವೂ ಕೂಡ ಒಂದು ಭಾಷೆ, ಸಾಹಿತ್ಯ, ಅದೇ ರೀತಿ ಸಂಸ್ಕೃತಿ, ಧರ್ಮ, ಈ 4 ಕೂಡ ಒಂದು ರಥದ 4 ಚಕ್ರಗಳಿದ್ದಾಗ ಈ 4 ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಾಗ ನಮ್ಮ ಭಾಷೆಯನ್ನ ಅತ್ಯಂತ ಸದೃಢವಾಗಿ ನಡೆಸಲಿಕ್ಕೆ ಸಾಧ್ಯ ಯಾವತ್ತೂ ಕೂಡ ಆಗ್ತಕ್ಕಂಥ ಅಂತಹ ಸಂದರ್ಭದಲ್ಲೇ ಎಷ್ಟೇ ಕ್ಷೀಣವಾಗಿ ನಮ್ಮ ಭಾಷೆ ನಶಿಸೇ ಹೋಗ್ತಾ ಇರ್ತಕ್ಕಂಥ ಒಂದು ಯೋಚನೆಯನ್ನು ನಾವು ಮಾಡದೇನೆ ಯಾವತ್ತೂ ಕೂಡ ಎಷ್ಟೇ ಭಾಷೆಗಳು ಇದರ ಬಗ್ಗೆ ಆಕ್ರಮಣ ಮಾಡಿದರೂ ಕೂಡ ನಮ್ಮ ಕನ್ನಡ ಭಾಷೆ ಅತ್ಯಂತ ಸದೃಢವಾಗಿ ಸ್ಫುಟವಾಗಿರೋದ್ರಿಂದನೇ ಯಾವತ್ತೂ ಕೂಡ ಎಲ್ಲ ಸಂಘಟನೆಗಳು ಅದನ್ನ ಆಚರಣೆ ಮಾಡ್ತಾ ಬರ್ತಕ್ಕಂಥದ್ದು. ಅದಕ್ಕೆ ಹಿಂದೆ ಸಾಹಿತಿಗಳು ಇರ್ತಕ್ಕಂಥದ್ದು ಸಂತತಿಯರನ್ನು ಬಡಿದೆಚ್ಚರಿಸುವಂತ ಏನು ಆ ಭಾಷೆಯ ಬಗ್ಗೆ ಒಂದು ಆಲೋಚನೆಯನ್ನ ಏನು ಬಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ
ಎಚ್ಚರಪಡಿಸುವಂತ ಏನು ತಿಂಗಳಿದೆ ಇದು ನವೆಂಬರ್ ತಿಂಗಳಾಗಿರ್ತಕ್ಕಂಥದ್ದು. ಆ ಒಂದು ತಿಂಗಳಿನಲ್ಲಿ ಎಲ್ಲರನ್ನೂ ಕೂಡ ಎಚ್ಚರ ಮಾಡಿ 11 ತಿಂಗಳು ಕೂಡ ಭಾಷೆಯ ಬಗ್ಗೆ ಕ್ರಿಯಾಶೀಲವಾಗಿರ್ತಕ್ಕಂಥ ಕೆಲಸವನ್ನು ಮಾಡುವಂತ ಏನು ಈ ಸಂಘಟನೆಗಳು ನಿಜಕ್ಕೂ ಕೂಡ ಏನು ಗಡಿಯನ್ನು ಕಾಯತಕ್ಕಂಥ ಸೈನಿಕರಿದ್ದಾರೆ. ಆ ಸೈನಿಕರ ರೀತಿಯಲ್ಲಿ ನಮ್ಮ ಭಾಷೆಯನ್ನ, ನಮ್ಮ ಸಾಹಿತ್ಯವನ್ನ, ನಮ್ಮ ಸಂಸ್ಕೃತಿಯನ್ನ ಕಾಯುವ ನಿಟ್ಟಿನಲ್ಲಿ ಅನೇಕ ಸಂಘಟನೆಗಳು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಸಾಹಿತ್ಯ ಪರಿಷತ್ ಇರಬಹುದು ಕೂಡ ಕನ್ನಡವನ್ನೇ ಪರಿಪಾಠ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ನಾವು ಎಲ್ಲಿ ನೋಡಿದ್ರು ಕೂಡ ಇವತ್ತು ಕರ್ನಾಟಕದಲ್ಲಿ ಇದ್ದರೂ ಕೂಡ ಕನ್ನಡವನ್ನು ಮಾತಾಡಲಿಕ್ಕೆ ಮುಜುಗರ. ಅದರಲ್ಲೂ ಕೂಡ ಬೆಂಗಳೂರಿಗೆ ಹೋದರೆ ಎಲ್ಲಾದರೂ ಕನ್ನಡದಲ್ಲಿ ಮಾತಾಡಿದಿರ ಅಂತಂದರೆ ಅದೊಂದು ಕಡಿಮೆ ಥರ ಅಂತ ಹೇಳುವಂಥ ರೀತಿಯಲ್ಲಿ ಜನ ನೋಡುವಂಥ ಪರಿಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಕುವೆಂಪು ಅವರೊಂದು ಮಾತನ್ನು ಹೇಳಿದ್ದಾರೆ, ಎಲ್ಲಿ ಇರು, ಹೇಗೆ ಇರು, ಎಂದೆಂದಿಗೂ ಕನ್ನಡದವನಾಗಿರು ಹೇಳುವಂಥ, ಕನ್ನಡವೇ ಉಸಿರು, ಕನ್ನಡವೇ ಹಸಿರು ಹೇಳುವಂಥ ಚಿಂತನೆಯನ್ನು ಕೂಡ ಮಾಡಬೇಕಾಗ್ತದೆ. ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾವುದೇ ಜನಾಂಗದವರು ಇದ್ದರೂ ಕೂಡ ಎಲ್ಲರೂ ಕೂಡ ಕನ್ನಡಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಇವತ್ತು ನಾವು ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ನೋಡ್ತೇವೆ, ಇವತ್ತು ಬೆಂಗಳೂರಿಗೆ ಹೋದರೆ ಎಲ್ಲ ಎನ್ನಡ ಎಕ್ಕಡ ಅಂತ ಮಾತಾಡೋರೇ ಇದ್ದಾರೆ. ಅದರಲ್ಲೂ ಕೂಡ ತಮಿಳುನಾಡಿನವರು ಅವರ ಭಾಷೆ ಅಭಿಮಾನ ಎಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದಾರೆ ಅಂತಂದರೆ, ಅವ ಯಾವ ಊರಿಗೆ ಹೋದರೂ ಕೂಡ ತಮಿಳಲ್ಲೇ ಮಾತಾಡೋ ಶುರು ಮಾಡ್ತಾರೆ. ನಾನು ಒಂದು ಬಾರಿ ಅಮೇರಿಕ ಹೋದಾಗ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ಒಬ್ಬ ತಮಿಳುನಾಡಿನವನು ಸಿಕ್ಕಿದ್ರು. ಅವನು ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಮತ್ತೆ ತಮಿಳಲ್ಲೇ ಮಾತಾಡೋ ಶುರು ಮಾಡ್ದ. ಯಾಕೆಂದ್ರೆ ನಿಮಗೆಲ್ಲ ತಮಿಳು ಬರುತ್ತದಲ್ಲ ಸರ್, ಹಾಗಾಗಿ ತಮಿಳನ್ನ ಮಾತಾಡ್ತೀನಿ ಅಂತ ಹೇಳೋದು ವಿಚಾರವನ್ನು. ಅಷ್ಟರ ಮಟ್ಟಿಗೆ ತಮಿಳುನಾಡವರಿಗೆ ಅವರ ಭಾಷೆಯ ಮೇಲೆ ಅಷ್ಟು ಅಭಿಮಾನ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಕನ್ನಡದಲ್ಲಿ ಮಾತಾಡುವಂಥದ್ದನ್ನ ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಕೆಲವೊಂದು ಆಫೀಸ್ಗೆ ಹೋದರೆ ಇವತ್ತು ನಾವು ನೋಡ್ತೇವೆ, ಕನ್ನಡವನ್ನು ಬಿಟ್ಟು ಇಂಗ್ಲೀಷೇ ಮಾತಾಡುವಂಥದ್ದು ಅಧಿಕಾರಿಗಳು ಇದ್ದಾರೆ. ಕರ್ನಾಟಕದಲ್ಲಿ ಬಂದ ಕೂಡಲೇ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಆಗ ಹೇಳಿದ್ರು, ನಿಮ್ಮಲ್ಲಿ ಸಂಘಟನೆಯ ಕೊರತೆ ಇದೆ ಅಂತೇಳಿ. ಸಾಧಾರಣ ಈ ಒಂದು ಸಂಘಟನೆ ಮಾಡಲಿಕ್ಕೆ ಸಾಧಾರಣ 1.5 ತಿಂಗಳಿಂದ ನಾವು ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ತಯಾರಿ ನಡೆಸ್ಕೊಂಡಿದ್ದೋ. ಆದರೆ ಪ್ರತಿಯೊಬ್ಬರಿಗೂ ಅಷ್ಟೇ ದಿನ ಒಂದು ಗ್ರೂಪಲ್ಲಿ ಈ ಕೆಲಸ ಮಾಡಲಿಕ್ಕೆ ಕೇವಲ ಒಂದು 8-10 ಜನ ಬಿಟ್ಟರೆ ಬೇರೆ ಯಾರು ಇದು ಮಾಡಲಿಲ್ಲ. ಸಂಘಟನೆ ಮಾಡೋದಂದ್ರೆ ಕೊಡಗಿನಲ್ಲಿ ತುಂಬ ಕಷ್ಟ ಇದೆ. ಸಂಘಟನೆ ಯಾವ ಥರ ಮಾಡಬೇಕು ಏನು ಅಂತೇಳಿ ನಾವು ಪ್ರತಿಯೊಬ್ಬರು ಅಣ್ಣ ಅಂತ ಅವ್ರು ಏನಾದ್ರೆ ಅನಾಹುತ ಆದಾಗ ತಕ್ಷಣ ಮೆಸೇಜ್ ಹಾಕ್ತಾರೆ, ಅಣ್ಣ ಹಿಂಗಾಗೈತೆ, ಹಿಂಗೆ ಬನ್ನಿ ಅಂತೇಳಿ. ಚಾಲಕರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಅಥವಾ ಮನೆಗೆ ಏನು ತೊಂದರೆ ಆಯಿತು ಆ ಸಂದರ್ಭದಲ್ಲಿ ಮಾತ್ರ ಈ ಸಂಘಟನೆಯನ್ನ ಯೋಚನೆ ಮಾಡಿ ತರಿಸ್ಬಿಟ್ರೆ, ಇವತ್ತು ಮೆರವಣಿಗೆ 250 ಜನ ಮೆಂಬರ್ಗಳಿದ್ದಾರೆ. ಕೊನೆ ಪಕ್ಷ ಅದನ್ನು 10ರಲ್ಲಿ 1 ಭಾಗ ಮೆಂಬರ್ಗಳು ಬಂದಿಲ್ಲ. ಪ್ರತಿಯೊಬ್ಬರಿಗೂ ನಾವು ಕರೆದಿದ್ದೀವಿ, ಅವ್ರದ್ದೆಲ್ಲ ಫೋಟೋಗಳನ್ನು ಹಾಕಿದ್ದೀವಿ, ಎಲ್ಲ ಇದು ಮಾಡ್ಕೊಂಡು ಕೂತ್ಕೊಂಡು. ಆದರೆ ಆ ಚಾಲಕನ ನಾವು ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಬೇಕು, ಕಷ್ಟ ಆದಾಗ ಮಾತ್ರ ಸಂಘಟನೆ ನಾವು ಯೋಚನೆ ಮಾಡೋದಲ್ಲ. ಪ್ರತಿಯೊಂದು ಕನ್ನಡ ಹಬ್ಬ ಅಂತ ಹೇಳುವಾಗ ನಾವು ಅದನ್ನ ಸೇರ್ಕೊಂಡು ಮಾಡಿದ್ರೆ ಅಧ್ಯಕ್ಷ ಆದವನು ಒಬ್ಬನೇ ಅದನ್ನ ಸಂಘಟನೆ ಮಾಡಕ್ ಆಗೋದಿಲ್ಲ. ಪ್ರತಿಯೊಬ್ಬರು ಕೆಲವರಿಗೆ ಏನೇನೋ ಒಂದು ಇದಿರುತ್ತೆ, ದಯವಿಟ್ಟು ಅದೆಲ್ಲ ದೂರ ಇಟ್ಬಿಟ್ಟು ಕನ್ನಡ ಅಮ್ಮನ ಹಬ್ಬ ಅಂತ ಹೇಳೋದನ್ನ ಎಲ್ಲರೂ ಸೇರಿ ಕೈಜೋಡಿಸಿ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಇನ್ನೊಂದು ದಿವಸ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕುಶಾಲನಗರದಲ್ಲಿ ಎಲ್ಲಿ ನೋಡಿದ್ರು ಬರೀ ಇಂಗ್ಲಿಷ್ ನಲ್ಲೇ ಬೋರ್ಡ್ಗಳು ರಾರಾಜಿಸ್ತಿತ್ತು. ಇದೇ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿಯ ಉದಯ್ ಕುಮಾರ್ ಅವರಿಗೆ ಮನವಿ ಕೊಟ್ಟಾಗ ಕೇವಲ ಫೋಟೋ ತೆಗೆದು ಹಾಕಿದ್ರೆ ಸಾಕು, ತಕ್ಷಣ ಹೋಗಿ ಅವರ ಸಿಬ್ಬಂದಿಗಳನ್ನು ಕೊಡಿಸಿ ತೆರವು ಮಾಡಿಸಿದ್ದಾರೆ. ಇವತ್ತು ಕುಶಾಲನಗರದಲ್ಲಿ ಕನ್ನಡ ನಾಮಫಲಕ ಎದ್ದು ಕಾಣ್ತಾ ಇದೆ ಅಂದ್ರೆ ನಮ್ಮ ಪಂಚಾಯಿತಿ ಉದಯ್ ಕುಮಾರ್ ಅವರಿಂದಲೇ ಕಾರಣ. ಅದಕ್ಕೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ಯಾಕೆಂದ್ರೆ ಕನ್ನಡ ಮಾಡುವಾಗ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಶ್ರೀ ಮಹಾಗಣಪತಿ ದೇವಾಲಯಕ್ಕೆ ಶುಭ್ ಜ್ಯುವೆಲ್ಸ್ ಮಾಲೀಕರು ಬೆಳ್ಳಿಯ ನಾಗರ ಸೆಡೆ ಹಾಗೂ ಉಡುಪಿ ವೆಜ್ ಹೋಟೆಲ್ ಮಾಲೀಕರಾದ ವೇಣುರವರು ಬೆಳ್ಳಿಯ ಕವಚವನ್ನು ನೀಡಿದ್ದಾರೆ. ಕುಶಾಲನಗರ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಗಣಪತಿ ದೇವಾಲಯಕ್ಕೆ ಶುಭ್ ಜ್ಯುವೆಲ್ಸ್ ಮಾಲೀಕರಾದ ತಿಲಕ್ ರವರು ಮಹಾಗಣಪತಿಗೆ ಬೆಳ್ಳಿಯ ನಾಗರ ಸೆಡೆಯನ್ನ ನೀಡಿದರು.
ಅದೇ ರೀತಿ ಕುರುಹಿನ ಶೆಟ್ಟಿ ಸಂಘದ ಅಧ್ಯಕ್ಷರು ಹಾಗೂ V2 ಉಡುಪಿ ವೆಜ್ ಹೋಟೆಲ್ ಮಾಲೀಕರಾದ ವೇಣು ಬಿಳಿಮಗ್ಗರ್ ಅವರು ಮಹಾಗಣಪತಿಯ ಮೂರ್ತಿಗೆ ಬೆಳ್ಳಿಯ ಕವಚವನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿಯ ನೂತನ ಅಧ್ಯಕ್ಷರಾದ MK ದಿನೇಶ್ ಹಾಗೂ ಪ್ರಧಾನ ಅರ್ಚಕರಾದ RK ನಾಗೇಂದ್ರ ಬಾಬುರವರು ಉಪಸ್ಥಿತರಿದ್ದರು. ನಿವಾರಣೆ ಮಾಡುವುದು ಬರುವಂತಹ ತೊಂದರೆನೆಲ್ಲ ನಿವಾರಣೆ ಮಾಡಿಕೊಡ್ತಾರಂತೆ, ವಿದ್ಯಾಬುದ್ಧಿಯನ್ನು ಕೂಡ ಕೊಡ್ತಾರಂತೆ. ಹಾಗಾಗಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಅದನ್ನೆಲ್ಲ ಬಗೆಹರಿಸಿ ಸುಖವಿದ್ದರೆ ಇನ್ನೂ ಹೆಚ್ಚಿನ ಸುಖ ಬರಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ರೋಟರಿ ಸಂಸ್ಥೆಯಲ್ಲಿ ನೂತನ ಅಧ್ಯಕ್ಷರ ತಂಡದ ಪದಗ್ರಹಣ ಪ್ರತಿಜ್ಞಾ ವಿಧಿ ಬೋಧನೆ ಕಾರ್ಯಕ್ರಮ ನಡೆಯಿತು. ಸೇವೆ ಎಂಬ ಪದಕ್ಕೆ ಸಾರ್ಥಕತೆಯನ್ನು ನೀಡಿದ ರೋಟರಿ ಸಂಸ್ಥೆಯಲ್ಲಿ ಸದಸ್ಯರಾಗಿ ಕೆಲಸ ಮಾಡುವುದೇ ಪುಣ್ಯದ ವಿಚಾರವಾಗಿದೆ ಎಂದು ರೋಟರಿ ಜಿಲ್ಲಾ ಗವರ್ನರ್ ಡಾಕ್ಟರ್ SV ಶ್ರೀನಿವಾಸ ಮೂರ್ತಿ ತಿಳಿಸಿದರು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಕ್ಯಾರ್ಪೇಟೆ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ನಿಯೋಜನೆಗೊಂಡ ಮಲ್ಲಿಕಾರ್ಜುನ ನೇತೃತ್ವದ ತಂಡಕ್ಕೆ ಪದಗ್ರಹಣ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ಅಧಿಕಾರ ಹಸ್ತಾಂತರ ಮಾಡಿ ಮಾತನಾಡಿದರು. ಕಗ್ಗಲಿನಂತಿದ್ದ ನಮಗೆ ಮನುಷ್ಯತ್ವ ಹಾಗೂ ಸೇವಾ ಗುಣಗಳನ್ನು ತುಂಬಿ ಪರಿಪೂರ್ಣ ವ್ಯಕ್ತಿತ್ವದ ವಿಕಸನಕ್ಕೆ ಕಾರಣವಾಗುವ ರೋಟರಿ ಸಂಸ್ಥೆಯು ತನ್ನ ಶಾಖೆಗಳನ್ನು ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಹೊಂದಿದೆ. ಮಕ್ಕಳ ಆರೋಗ್ಯಕ್ಕೆ ಮಾರಣಾಂತಿಕವಾಗಿದ್ದ ಪೋಲಿಯೋ ಮಹಾಮಾರಿಯನ್ನು ಹೊಡೆದೋಡಿಸಲು ಲಸಿಕೆಯನ್ನು ಕಂಡುಹಿಡಿದು ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ರೋಟರಿ ಸಂಸ್ಥೆಯು ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಅಭಿಮಾನದಿಂದ ಹೇಳಿದರು. ಕ್ಯಾರ್ಪೇಟೆ ರೋಟರಿ ಕ್ಲಬ್ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಮಾತನಾಡಿ, ತಾಲೂಕಿನಾದ್ಯಂತ ಸಮಾಜ ಸೇವಾ ಚಟುವಟಿಕೆಗಳನ್ನು ವಿಸ್ತರಿಸಿ ಸೇವೆ ಎಂಬ ಪದಕ್ಕೆ ಸಾರ್ಥಕತೆ ತಂದುಕೊಟ್ಟು ಬಡ ಜನರು ಕಣ್ಣೀರು ಒರೆಸುವ ಕೆಲಸವನ್ನ ಬದ್ಧತೆಯಿಂದ ಮಾಡಿ ಸೇವಾ ಚಟುವಟಿಕೆಗಳನ್ನು ನೊಂದ ಜನರಿಗೆ ತಲುಪಿಸಲು ತಮ್ಮ ತಂಡದ ಎಲ್ಲಾ ಸದಸ್ಯರು ಬದ್ಧತೆಯಿಂದ ಕೆಲಸ ಮಾಡುತ್ತೇವೆ ಎಂದು ಮಲ್ಲಿಕಾರ್ಜುನ್ ತಿಳಿಸಿದರು. ಕೋಲಾರ ಲೇಕ್ ಸೈಡ್ ವ್ಯೂ ರೋಟರಿ ಕ್ಲಬ್ ಅಧ್ಯಕ್ಷರಾದ ರಾಮಕೃಷ್ಣೇಗೌಡ, ರೋಟರಿ 3192 ಸಂಸ್ಥೆಯ ಜಿಲ್ಲಾ ಕಾರ್ಯದರ್ಶಿ ಸೈಯದ್ ಅಹಮದ್, ಬಿಳಿಗೆರೆ ಶಿವಕುಮಾರ್, ತಿರುಮುರುಗನ್, ನರ್ಮದಾ ನಾರಾಯಣ, ತಿರುಮುರುಗನ್, ನಾಗಮಂಗಲ ವಿಜಯಕುಮಾರ್, ಕ್ಯಾರ್ಪೇಟೆ ರೋಟರಿ ಕ್ಲಬ್ ಕಾರ್ಯದರ್ಶಿ ರಂಗನಾಥ್, ಹರಿಚರಣ್ ತಿಲಕ್, ಬಳ್ಳೆಕೆರೆ ಮಂಜುನಾಥ್, ಅಕ್ಕಿಹೆಬ್ಬಾಳು ವಾಸುರಾಜೇಗೌಡ, ಮಹೇಶ್ ನಾಯಕ್, ರಂಗಸ್ವಾಮಿ, ಸಿಂದಘಟ್ಟ ನಾಗೇಶ್, ಗಂಜಿಗೆರೆ ಮಹೇಶ್ ಸೇರಿದಂತೆ ರೋಟರಿ ಕುಟುಂಬದ 100 ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆ ಆನಂದ, ಆ ಅನುಭವ ನೀವೆಲ್ಲರೂ ಅನುಭವಿಸಬೇಕು. ಜನರ ಸೇವೆ ಮಾಡಬೇಕು, ಜನರಿಗಾಗಿ ನಿಲ್ಲಬೇಕು. ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಒಬ್ಬೊಬ್ಬರಲ್ಲೂ ಒಂದು ವಿಶೇಷವಾದ ವ್ಯಕ್ತಿತ್ವ ಕಾಣ್ತಾ ಇದೆ. ನಾವು ಬಂದಿಲ್ಲೇನು ನನಗೇನು ಮಾತಾಡುವಂಥ ಅವಕಾಶ ಇಲ್ಲ ಅಂತ ಅನಿಸ್ಕೊಂಡು ಅಂಥ ಒಂದು ಮೆಚ್ಯೂರ್, dignified, divine members of this. I am really delighted to address an elite member of this great club. I am proud. ನನ್ನ ಅವಧಿಯಲ್ಲಿ ಇಂಥ ಒಂದು ವಿಶೇಷವಾದ ಒಂದು ಕ್ಲಬ್ಬು ಅಂಡರ್ ದ ಲೀಡರ್ಶಿಪ್ ಆಫ್ ಮಲ್ಲಿಕಾರ್ಜುನ ಅವರದ್ದು ಆಗಿದೆ. ಮಲ್ಲಿಕಾರ್ಜುನ ಅವರೇ, ಸಾರ್ವಜನಿಕ ಜೀವನ, ಸಾಂಸ್ಕೃತಿಕ ಜೀವನ, ಏನೇನೇ ಜೀವನ ಇರಲಿ, ಎಲ್ಲ ಜೀವನಗಳು, ನಿಮ್ಮ ಆಸೆಗಳು, ನಿಮ್ಮ ಆಕಾಂಕ್ಷೆಗಳು ಈ ರೋಟರಿ ಮುಖಾಂತರ ನೆರವೇರುತ್ತೆ ಅಂತ ನಾನು ನಿಮ್ಮೆಲ್ಲರ ಜನರಿಗೆ ಆಶ್ವಾಸನೆ ಕೊಡ್ತೀನಿ. ಒಂದು ದಿವಸ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಮುಟ್ಟಿ ಜನರ ಸೇವೆಗೆ ನಿಲ್ತೀರಾ ಅಂತ ನನ್ನ ಭರವಸೆ ಇದೆ. ಮುಂದುವರಿಸಬಹುದು. ಯಾವುದೇ ಕಾರಣಕ್ಕೂ ಒಂದು ದೇವಸ್ಥಾನ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ಎಲ್ಲ PU ಕಾಲೇಜುಗಳ ಮಕ್ಕಳನ್ನು ಒಗ್ಗೂಡಿಸಿ ಒಂದು ಸಂಸ್ಕೃತಿ ಉತ್ಸವ ಅಂತ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೀವಿ. ಆ ಕಾರ್ಯಕ್ರಮ ಬೃಹತ್ ಮಟ್ಟದಲ್ಲಿ ನಡೀತದೆ. ನಮ್ಮ ಎಲ್ಲ ತಾಲೂಕಿನ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಬರ್ತಾರೆ, ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ. ಇದು ನಮ್ಮ ರೋಟರಿ ಕಾರ್ಯಕ್ರಮದಲ್ಲಿ ನಮಗೆ ಲಾಂಚ್ ಮಾಡ್ತಾ ಇರೋದು ನಮಗೆ ಭಾಳ ಹೆಮ್ಮೆಯ ವಿಚಾರ. ಇದನ್ನು ಪ್ರಾಯೋಜಕತ್ವವನ್ನು ರೋಟರಿ ಜೊತೆಗೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 30 ವರ್ಷದ ಹಿಂದೆ ಇತ್ತು ರೋಟರಿ ಸಂಸ್ಥೆ KRಪೇಟೆನಲ್ಲಿ. ಸ್ವತಂತ್ರ ಅವರು ಹಿಂದೆ ಅಧ್ಯಕ್ಷರಾಗಿದ್ರು. ಆಗ ಒಂದು 30 ವರ್ಷದ ಹಿಂದೆ ಇದ್ದಂತ ರೋಟರಿ ಸಂಸ್ಥೆಗೆ ಮತ್ತೆ ಇವತ್ತು ನಮ್ಮ ರಾಮಕೃಷ್ಣೇಗೌಡರು, ವಿಶೇಷವಾಗಿ ತಿರುಮುರುಗನ್ ಅವರು, ನರ್ಮದಾ ಮೇಡಮ್ ಅವರು ಬಹಳ ಅಷ್ಟಿಷ್ಟು ಪ್ರಯತ್ನ ಹಾಕಿಲ್ಲ, ಅಷ್ಟಿಷ್ಟು ಹೋರಾಟವನ್ನು ಮಾಡಿಲ್ಲ. ಅವರ ಒಂದು ಸತತವಾದ ಪ್ರಯತ್ನದ ಫಲವಾಗಿ ಇವತ್ತು ರೋಟರಿ ಸಂಸ್ಥೆ
ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಆರಂಭವಾಗಿದೆ. ಇದು ನಮ್ಮ ರಾಜ್ಯದಲ್ಲೇ ಒಂದು ವಿಭಿನ್ನವಾದ ರೋಟರಿ ಸಂಸ್ಥೆಯ ರೀತಿಯಲ್ಲಿ ಕೆಲಸವನ್ನ ಮಾಡುತ್ತೆ ಅನ್ನುವಂತ ಆತ್ಮವಿಶ್ವಾಸದ ಮಾತನ್ನ ನಾನು ನೀಡ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ಅಧ್ಯಕ್ಷರು ಒಂದು ದಿನಕ್ಕೆ ಕನಿಷ್ಠ ಅಂತ ಹೇಳಿದ್ರೆ 20 ರಿಂದ 25 ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾರೆ. ಎಲ್ಲ ಕೂಡ ಸೇವೆಯನ್ನ ಮಾಡ್ತಕ್ಕಂಥ ಕಾರ್ಯಕ್ರಮಗಳೇ. ಒಂದು ದಿನಕ್ಕೆ, ಒಂದು ತಿಂಗಳಿಗೆ ನಾವು ಲೆಕ್ಕ ಹಾಕೋಬಹುದು, ಒಂದು ವರ್ಷಕ್ಕೆ ಎಷ್ಟಾಗ್ತವೆ ಲೆಕ್ಕ ಹಾಕೋಬಹುದು. ಯಾವುದೂ ಕೂಡ ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಸೇವೆಗಳು. ಇವತ್ತು ಮಾಡಿದ್ದು ಕೇವಲ ಸಾಂಕೇತಿಕವಾಗಷ್ಟೇ. ಪ್ರತಿದಿನ 15 ರಿಂದ 20 ಜನ ಸಹಾಯವನ್ನು ಪಡ್ಕೊಂಡು ಹೋಗುವಂತ ಇವತ್ತಿನ ಈ ದಿನಮಾನದಲ್ಲಿ ನಮ್ಮ ಕೃಷ್ಣರಾಜಪೇಟೆ ರೋಟರಿ ಸಂಸ್ಥೆಗೆ ಒಂದು ಗೌರವವನ್ನು ತಂದುಕೊಡ್ತೀವಿ. ಒಳ್ಳೆ ತಂಡ ಇದೆ, ಒಳ್ಳೆ ಮನಸ್ಸುಗಳಿದ್ದಾವೆ. ಹಾಗಾಗಿ ನಮ್ಮ ಸಂಸ್ಥೆ ಶ್ರೀನಿವಾಸ ಮೂರ್ತಿಯವರು ಹೇಗೆ ಒಂದು ಹೆಸರನ್ನ ಗಳಿಸಿದ್ದಾರೆ, ಅವರನ್ನು ಕೂಡ ನಾವು ಹಿಂಬಾಲಿಸ್ತೀವಿ. ಅವರ ದಾರಿನಲ್ಲಿ ನಾವು ಕೂಡ ಸಾಗಿ KR ಪೇಟೆಯಲ್ಲಿ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹೆಸರನ್ನ ಇಟ್ಟಂತ ಒಂದು ತಾಲೂಕು ಹಿಂದೆ ಹತ್ತಿಗುಪ್ಪೆ ಆಗಿತ್ತು. ಹಾಗಾಗಿ ಅವರ ಆದರ್ಶ ನಮ್ಮ ತಾಲೂಕಿನ ಜನರಲ್ಲಿದೆ. ಬೀದರ್ನ ಉದಾಹರಣೆಯನ್ನ ಹೆಸರು ಹೇಳಲಿಲ್ಲ. ಆ ಒಂದು ಅವಕಾಶ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರಿಗೆ ಸಿಗುವಂತದ್ದು ಜಾಸ್ತಿ ದೂರ ಇಲ್ಲ, ಅದು ಕೂಡ ಹತ್ತಿರದಲ್ಲೇ ಇದೆ. ಹಾಗಾಗಿ ಒಂದು ನಿಷ್ಕಲ್ಮಶವಾದ ಮನಸ್ಸನ್ನ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಸಿದ್ದಾಪುರದ ಚರ್ಚ್ ಹಾಲ್ನಲ್ಲಿ ಭಾರತೀಯ ನೃತ್ಯ ಕಲಾಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ನೃತ್ಯ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತೀಯ ನೃತ್ಯ ಕಲಾಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ನೃತ್ಯ ಸಂಭ್ರಮ ಕಾರ್ಯಕ್ರಮ ಸಿದ್ದಾಪುರದ ಚರ್ಚ್ ಹಾಲ್ನ ಸಭಾಂಗಣದಲ್ಲಿ ನಡೆಯಿತು. ಭಾರತೀಯ ನೃತ್ಯ ಕಲಾಶಾಲೆಯ ಶಿಕ್ಷಕಿ ವಿದುಷಿ ಜಲಜ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದ ನೃತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ನೃತ್ಯ ಶಾಲೆಯ 46 ಕಲಾವಿದರು ಭರತನಾಟ್ಯ, ಜಾನಪದ, ರಾಮಾಯಣ ಮತ್ತು ಮಹಾಭಾರತದ ರೂಪಕಗಳಂತಹ ವೈವಿಧ್ಯಮಯ ನೃತ್ಯಗಳನ್ನು ಪ್ರದರ್ಶಿಸುವ ಮೂಲಕ ನೆರೆದಿದ್ದವರ ಗಮನ ಸೆಳೆದರು. ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕಿ ಕೃಷ್ಣವೇಣಿ ಉದ್ಘಾಟಿಸಿ ಶುಭ ಹಾರೈಸಿದರು. SNDP ಕೊಡಗು ಯೂನಿಯನ್ನ ಅಧ್ಯಕ್ಷರಾದ VK ಲೋಕೇಶ್ ಮಾತನಾಡಿ, ಮುಖ್ಯ ಅತಿಥಿಗಳಾಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 5ರ ವಿಜೇತ ರಾಹುಲ್ ರಾವ್ ಸೇರಿದಂತೆ ಗಣ್ಯರು, ಪೋಷಕರು ಉಪಸ್ಥಿತರಿದ್ದರು. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನ ಕಚ್ಚೆಲ್ಲರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನ ಕಚ್ಚೆಲ್ಲರಿಲ್ಲ ನೋಡು ಬಾರೆ, ಇವನ ಕಚ್ಚೆಲ್ಲರಿಲ್ಲ ನೋಡು ಬಾರೆ. पदिनेट्टाम बड़ी जेती
ಈ ಕಲೆ ಮುಂದೆಯೂ ಕೂಡ ಉತ್ತಮ ರೀತಿಯಲ್ಲಿ ಬೆಳೆಯಲಿ ಅಂತೇಳಿ ಭಗವಂತ ಆಶೀರ್ವದಿಸಲಿ ಕೇಳಿಕೊಟ್ಟು ನನ್ನ ಎರಡು ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದ. ನ್ಯೂಸ್ ಗಮಕ್ಕಾಗಿ ಓಂ ಶಿಹನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಬಿಜೆ ಶಾಲೆಯಲ್ಲಿ ಮಕ್ಕಳ ಸಂತೆಗೆ ಮಾಜಿ ಶಾಸಕರಾದ ಡಾಕ್ಟರ್ ಕೆಬಿ ಚಂದ್ರಶೇಖರ್ ಚಾಲನೆ ನೀಡಿದರು. ಮಕ್ಕಳ ವ್ಯಕ್ತಿತ್ವವನ್ನು ವಿಕಸನಗೊಳಿಸಿ ಲೋಕಜ್ಞಾನ ಹಾಗೂ ವ್ಯವಹಾರ ಜಾಣ್ಮೆಯನ್ನು ತುಂಬಲು ಮಕ್ಕಳ ಸಂತೆ ಕಾರ್ಯಕ್ರಮ ವರದಾನವಾಗಿದೆ ಎಂದು ಕೆಆರ್ಪೇಟೆ ಮಾಜಿ ಶಾಸಕರಾದ ಡಾಕ್ಟರ್ ಕೆಬಿ ಚಂದ್ರಶೇಖರ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಬಿಜೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಮಕ್ಕಳ ಸಂತೆಗೆ ಚಾಲನೆ ನೀಡಿ ಸಂತೆಯಲ್ಲಿ ಭರ್ಜರಿ ವ್ಯಾಪಾರ ಮಾಡಿ ಮಾತನಾಡಿದರು. ಮಕ್ಕಳಿಗೆ ಬಾಲ್ಯದಿಂದಲೇ ಶಿಕ್ಷಣದ ಜೊತೆಗೆ ವ್ಯವಹಾರ ಜಾಣ್ಮೆಯನ್ನ ಕಲಿಸಿಕೊಡಲು ಮಕ್ಕಳ ಸಂತೆ ಕಾರ್ಯಕ್ರಮ ಅಗತ್ಯವಾಗಿ ಬೇಕಾಗಿರುವ ಕಾರ್ಯಕ್ರಮವಾಗಿದೆ. ಸಂತೆಗೆ ತಾವು ಮಾರಾಟ ಮಾಡಲು ತಂದಿರುವ ವಸ್ತುಗಳ ಲಾಭ ನಷ್ಟವನ್ನ ಲೆಕ್ಕಾಚಾರ ಮಾಡಿ ಪೈಪೋಟಿಯೊಂದಿಗೆ ವ್ಯಾಪಾರ ಮಾಡುವ ಮಕ್ಕಳು ತಾವು ವ್ಯಾಪಾರ ಮಾಡಿದ ವಸ್ತುಗಳಿಂದ ಬಂದಿರುವ ಲಾಭವನ್ನ ಲೆಕ್ಕಾಚಾರ ಮಾಡಿ ಲಾಭವಾಗಿದ್ದರೆ ಇಷ್ಟು ಲಾಭವಾಯಿತು ಎಂದು ಸಂಭ್ರಮಿಸಿದರೆ, ಮಾರಾಟದಲ್ಲಿ ನಷ್ಟವಾದರೆ ಮತ್ತೆ ವ್ಯಾಪಾರದಲ್ಲಿ ಹಣ ಕಳೆದುಕೊಳ್ಳದಂತೆ ಎಚ್ಚರ ವಹಿಸುತ್ತಾರೆ. ಇಂದಿನ ಸಂತೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಕ್ಕಳು ವ್ಯಾಪಾರದಲ್ಲಿ ಲಾಭ ಗಳಿಸಿರುವುದು ಸಂತೋಷ ತಂದಿದೆ ಎಂದು ತಿಳಿಸಿದರು. ಸಮಾಜ ಸೇವಕ ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಬೆಳದಹಳ್ಳಿ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬೇಲದಕೆರೆ ಪಾಪೇಗೌಡ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬಿ ನಂಜಪ್ಪ, ಪುರಸಭೆ ಸದಸ್ಯರಾದ ರವೀಂದ್ರ ಬಾಬು, ಬಲ್ಲೇನಹಳ್ಳಿ ನಂದೀಶ್, ಕೆಬಿಸಿ ಮಂಜುನಾಥ್, ಮರುವನಹಳ್ಳಿ ಶಂಕರ್, ಸಮಾಜ ಸೇವಾ ಕಾರ್ಯಕರ್ತರಾದ ಬಿ ನಾಗೇಶ್, ಎಂಕೆ ಹರಿಚರಣ್ ತಿಲಕ್, ಪ್ರಾಂಶುಪಾಲರಾದ ಪ್ರಸಾದೇಗೌಡ, ರಾಮಚಂದ್ರ ಸೇರಿದಂತೆ ಮಕ್ಕಳ ನೂರಾರು ಪೋಷಕರು ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಅಲಂಕಾರಿಕ ಉಡುಗೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸೈನಿಕ ಶಾಲೆ ಕೊಡಗಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಅಲಂಕಾರಿಕ ಉಡುಗೆ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಾಗಿ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಜಿ ಕಣ್ಣನ್ರವರು ಆಗಮಿಸಿದ್ದರು. ಹಾಗೆಯೇ ಪ್ರಾಂಶುಪಾಲರ ಧರ್ಮಪತ್ನಿ ಮತ್ತು ಶಾಲೆಯ ಪ್ರಥಮ ಮಹಿಳೆ ಎಂದೆನಿಸಿದ ಶ್ರೀಮತಿ ದಿವ್ಯಾ ಸಿಂಗ್, ಆಡಳಿತ ಅಧಿಕಾರಿಗಳಾದ ವಿಂಗ್ ಕಮಾಂಡರ್ ಪಿ ಪ್ರಕಾಶ್ ರಾವ್ ಹಾಗೂ ಶಾಲಿನಿ ಪ್ರಕಾಶ್ ರಾವ್ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರ ಮಕ್ಕಳು, ಹಲವು ಮಕ್ಕಳು ವಿವಿಧ ಅಲಂಕಾರಿಕ ಉಡುಗೆಯಲ್ಲಿ ಭಾಗವಹಿಸಿದ್ದರು. ಈ ಸ್ಪರ್ಧೆಯು 3 ವಿಭಾಗಗಳಲ್ಲಿದ್ದು, ವಿಭಾಗ ಎ 0 ರಿಂದ 5 ವರ್ಷದೊಳಗಿನ ಮಕ್ಕಳು, ವಿಭಾಗ ಬಿ 6 ರಿಂದ 10 ವರ್ಷ ಹಾಗೂ ವಿಭಾಗ ಸಿ 11 ರಿಂದ 15 ವರ್ಷದ ಮಕ್ಕಳು ಭಾಗವಹಿಸಿದರು. ಈ ಅಲಂಕಾರಿಕ ಉಡುಗೆ ಸ್ಪರ್ಧೆಯು ಆಧುನಿಕ ಜಗತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಸಾಮಾಜಿಕ ಜೀವನದ ವಿವಿಧ ಮಜಲುಗಳ ಅನಾವರಣವಾಗಿತ್ತು. ಈ ಸ್ಪರ್ಧೆಯಲ್ಲಿದ್ದ ಎಲ್ಲ ಮಕ್ಕಳು ತಮ್ಮ ಉಡುಗೆಯ ಕುರಿತು ವಿವರಣೆ ನೀಡುತ್ತಾ ತಮ್ಮ ಹಾವಭಾವಗಳ ಮೂಲಕ ಸಭಿಕರನ್ನ ಆಕರ್ಷಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಬೋಧಕ, ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ವಿದ್ಯಾರ್ಥಿಗಳು ಹಾಜರಿದ್ದರು. Case would be there, but lot of efforts has been put. The children were equally enthusiastic about presenting themselves into different beautiful characters. I'm sure our cadets and the families, they must have enjoyed the evening, but more or less it was a good platform for the children to come here, to learn about different characters, be with each other, maybe improve a little bit of stage fear. The mothers got an opportunity to explore their minds and put their kids into different characters. So, all inclusive. My compliments to the organizing team, to the host of the evening, to the judges, and all the participants here. Thank you so much. Please, Anauki, I am a beautiful flowers. Varade Kamarupini Vidyarambam Karishyami Siddhir Bhavatu Me Sada Annapurni Sada Purni. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾರು ನಿಲ್ದಾಣದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಸಿದ್ದಾಪುರದ ಚರ್ಚ್ ಹಾಲ್ನಲ್ಲಿ ಭಾರತೀಯ ನೃತ್ಯ ಕಲಾಶಾಲೆಯ ವಾರ್ಷಿಕೋತ್ಸವ ನಡೆಯಿತು. ಕುಶಾಲನಗರ ಪಟ್ಟಣದ ಮಹಾಗಣಪತಿ ದೇವಲಕ್ಕೆ ಶುಭ್ ಟ್ರಾವೆಲ್ಸ್ ಮಾಲೀಕರು ಹಾಗೂ ಉಡುಪಿ ವೆಜ್ ಹೋಟೆಲ್ ಮಾಲೀಕರು ಬೆಳ್ಳಿಯ ನಾಗರ ಸೆಡೆ ಹಾಗೂ ಬೆಳ್ಳಿಯ ಕವಚವನ್ನು ನೀಡಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.